ಹಾಯ್, ಐ ಥಾಟ್ ಆಲ್ ಆರ್ ಗುಡ್. ನಾವು ಇವತ್ತು ನೋಡೋದಾದರೆ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ನ ಡಿರೈವೇಷನ್ನ ನೋಡೋಣ. ಓಕೆ, ನಮಗೆ ಈಗ ಎರಡು ಚಾರ್ಜಸ್ನ ಕೊಟ್ಟರೆ, ಒಂದು ಪ್ಲಸ್ ಮತ್ತು ಇನ್ನೊಂದು ಮೈನಸ್. ಇವೆರಡು ಐತೆ. ಇದ್ರ ಮಧ್ಯೆ ನಮಗೆ ಪಿ ಕೊಟ್ಟರೆ ಆ್ಯಂಡ್ ಇಯರ್ ಆಲ್ಸೋ ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ ಚಾರ್ಜ್ನ ಕೊಟ್ಟರೆ, ಅದ್ರ ಮಧ್ಯೆ ಇರೋದು ಓ, ಇಟ್ ಈಸ್ ಅ ಸೆಂಟರ್. ಆ್ಯಂಡ್ ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ ಇವೆರಡು ಡಿಸ್ಟೆನ್ಸಲ್ಲಿರೋದು 2a ಆ್ಯಂಡ್ ಮತ್ತು ಪಿ ಮತ್ತು ಓ ಡಿಸ್ಟೆನ್ಸಲ್ಲಿರೋದು r. ಇದು ನಮ್ಮ ಡಯಾಗ್ರಾಮ್ ಆಗಿದೆ. ಈ ಡಯಾಗ್ರಾಮ್ ಮುಖಾಂತರ ನಾವು ಈಗ ಡಿರೈವೇಷನ್ನ ಶುರು ಮಾಡೋಣ. ಈಗ ನಮಗೆ ನೋಡೋದಾದರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪಿ ಡ್ಯೂ ಟು ಚಾರ್ಜ್ ಪ್ಲಸ್ ಕ್ಯೂ ಈಸ್ ಅಂತ ಕೊಟ್ಟೆ. ನಮಗೆ ಗೊತ್ತು ಪ್ಲಸ್ ಕ್ಯೂ ಅಂದರೆ ಪಾಸಿಟಿವ್ ಚಾರ್ಜ್, ಅಂದರೆ ಡೈಪೋಲ್ದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಅದನ್ನು ನಾವು 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ r ಮೈನಸ್ a ಹೋಲ್ ಸ್ಕ್ವಯರ್ ಪಿ ಕ್ಯಾಪ್ ಆಲ್ವೇಸ್ ಫ್ರಮ್ ಪ್ಲಸ್ ಕ್ಯೂ. ನಾವು ಯಾವುದೇ ಒಂದು ಇಲ್ಲಿ ಡಿರೈವೇಷನ್ ನೋಡಿದ್ರೆ ನಾವು ಫಸ್ಟು ಹಾಕ್ಕೊಳೋದು ಇದನ್ನು. ಓಕೆನಾ? ಈ ಡಿರೈವೇಷನಲ್ಲಿ ಫಾರ್ಮುಲಾ ಫಸ್ಟ್ ಇದಾಗಿರುತ್ತೆ. ನೆಕ್ಸ್ಟ್, ದ ಎಲೆಕ್ಟ್ರಿಕ್ ಫೀಲ್ಡ್ ಪಿ ಡ್ಯೂ ಟು ಚಾರ್ಜ್ ಮೈನಸ್ ಕ್ಯೂ ಈಸ್. ಈಗ ನಮಗೆ ಮೈನಸ್ ಕ್ಯೂ ಡೈಪೋಲ್ನ ಕೊಟ್ಟರೆ ಚಾರ್ಜ್ 1/4πε0 ಕ್ಯೂ ಡಿವೈಡೆಡ್ ಬೈ r ಪ್ಲಸ್ a ಹೋಲ್ ಸ್ಕ್ವಯರ್ ಮೈನಸ್ ಪಿ ಕ್ಯಾಪ್ ಟುವರ್ಡ್ಸ್ ಕ್ಯೂ, ಅಂದರೆ ಟುವರ್ಡ್ಸ್ ಕ್ಯೂ ಕಡೆಗೆ ಹೋಗುತ್ತೆ. ಓಕೆನಾ? ಇವೆರಡರ ಮಧ್ಯೆ ನಾವು ಈಗ ಪ್ರಾಬ್ಲಮ್ನ ಶುರು ಮಾಡ್ತೀವಿ. ಇವೆರಡು ಬೇಸಿಕ್ ಫಾರ್ಮುಲಾಯಿಂದ ನಾವು ನೆಕ್ಸ್ಟ್ ಡಿರೈವೇಷನ್ನ ಮಾಡ್ತಾ ಹೋಗ್ತೀವಿ. ಓಕೆ, ನಮಗೀಗ ನೋಡಿದರೆ ದ ರಿಲೇಟೆಡ್ ಎಲೆಕ್ಟ್ರಿಕ್ ಫೀಲ್ಡ್ ಪಿ ಈಸ್ ಅಂತ ಕೊಟ್ಟಾರೆ. ಈಗ ನಾವು ಡೈಪೋಲ್ ಈಸ್ ಈಕ್ವಲ್ ಟು ಪ್ಲಸ್ ಕ್ಯೂ ಪ್ಲಸ್ ಮೈನಸ್ ಕ್ಯೂ ಅಂತ ಕೊಟ್ಟಾರೆ. ಈಗ ನಮಗೆ ಈ ವೆಕ್ಟರ್ ಪ್ಲಸ್ ಕ್ಯೂ ನಮಗೆ ಏನು ಸಿಕ್ಕೈತೆ ಅಂದರೆ 1/4πε0 ಕ್ಯೂ ಡಿವೈಡೆಡ್ ಬೈ r ಮೈನಸ್ a ಹೋಲ್ ಸ್ಕ್ವಯರ್ ಪಿ ಕ್ಯಾಪ್. ನಾವು ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನಮಗೆ ಗೊತ್ತು ಇಲ್ಲಿ ಪ್ಲಸ್ ಅಂತ ಕೊಟ್ಟರೆ ಫಾರ್ಮುಲಾದಲ್ಲಿ, ಅದಕ್ಕೆ ನಾವು ಇಲ್ಲಿ ಪ್ಲಸ್ ಅಂತ ಹಾಕಂತೀವಿ. ಈಗ ನಮಗೆ ಇದು ಮೈನಸ್ಸಿಂದ ಇರುತ್ತೆ. ಓಕೆನಾ? ನೀವು ಇಲ್ಲಾದರೂ ಹಾಕ್ಕೋಬೋದು, ಇಲ್ಲಾದರೂ ಹಾಕ್ಕೋಬೋದು. ಆ್ಯಂಡ್ ನಮಗೆ ಮೈನಸ್ ಕ್ಯೂ ಅಲ್ಲಿ ಏನು ಕೊಟ್ಟರೆ 1/4πε0 ಕ್ಯೂ ಡಿವೈಡೆಡ್ ಬೈ r ಪ್ಲಸ್ a ಹೋಲ್ ಸ್ಕ್ವಯರ್ ಮೈನಸ್ p0 ಅಂತನ ಹಿಂಗೆ ಹಾಕೊಳ್ಳೋದು. ಇದು ಇಲ್ಲಿಗೆ ಹೋಗುತ್ತೆ, ಇದು ಮತ್ತು ಇಲ್ಲಿಗೆ ಹೋಗುತ್ತೆ. ಓಕೆ, 1/4πε0 ಕ್ಯೂ ಡಿವೈಡೆಡ್ ಬೈ r ಮೈನಸ್ a ಹೋಲ್ ಸ್ಕ್ವಯರ್ p0 ಅದನ್ನು ಹಂಗೆ ಹಾಕೊತೀವಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಕೊತೀವಿ. 1/4πε0 ಕ್ಯೂ ಡಿವೈಡೆಡ್ ಬೈ r ಪ್ಲಸ್ a ಹೋಲ್ ಸ್ಕ್ವಯರ್ p0 ಓವರ್ ಆಗಿರಲಿ ಡಿವೈಡೆಡ್ ಆಗಿರಲಿ ಇವೆರಡು ಒಂದೇಯ, ಮೀನ್ಸ್ ಅವೆರಡನ್ನ ಡಿವೈಡೆಡಲ್ಲಿ ಇಟ್ಟಿವಿ ಅಂತ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಕ್ಯೂ ಡಿವೈಡೆಡ್ ಬೈ 4πε0 ನೋಡ್ಬೋದು. ನೋಡಿ, 1/4πε0 ಆ್ಯಂಡ್ ಕ್ಯೂ ಇಂಟು 1 ಈಸ್ ಕ್ಯೂ. ಓಕೆ, ವಿ ಆಲ್ಸೋ ರೈಟ್ ಇಟ್ ಡೌನ್ ಇಯರ್. ಕ್ಯೂ ಡಿವೈಡೆಡ್ ಬೈ 4πε0 1/r plus a whole square. Here we taken a comma, this one and this one, and minus 1/r plus a whole square p0. Okay, and next q divided by 4πε0. ನಾವೀಗ ಕ್ರಾಸ್ ಮಾಡಬೇಕು. ಈಗ r ಪ್ಲಸ್ a ಹೋಲ್ ಸ್ಕ್ವೇರ್ನ 1ಇಂದ ಡಿವೈಡ್ ಮಾಡಬೇಕು. ಅವಾಗ ನಾವು ಇಂಟು ಮಾಡಿದ್ರೆ ನಮಗೆ ಇದು ಬರ್ತದೆ r ಪ್ಲಸ್ a ಹೋಲ್ ಸ್ಕ್ವೇರ್. ಮೈನಸ್ನ ಹಂಗೆ ಹಾಕ್ಕೊತೀವಿ. ಆ್ಯಂಡ್ ಇದನ್ನು ಆಲ್ಸೋ r ಮೈನಸ್ a
ಹೋಲ್ ಸ್ಕ್ವಯರ್ನ ಇಂಟು 1ಇಂದ ಮಾಡ್ತೀವಿ, ಅವಾಗ ನಮ್ಗೆ ಇದು ಬರುತ್ತೆ. ಆಮೇಲೆ ಇವೆರಡೂ ಹೆಂಗಿರುತ್ತೋ ಹಂಗೆ ಹಾಕೊಂತೀವಿ. ಇದು ನಾವು ಇಂಟು ಫಾರ್ಮಲ್ಲಿ ತಗೊತೀವಿ. ಇಂಟು ಪಿ ನಾಟ್ ಆ್ಯಂಡ್ ಇಯರ್ ಕ್ಯೂ ಡಿವೈಡೆಡ್ ಬೈ 4π ಎಪ್ಸಿಲಾನ್ ನಾಟ್. ನಾವು ಈಗ ಆರ್ ಪ್ಲಸ್ ಎ ಸ್ಕ್ವಯರ್ನ ಎ ಪ್ಲಸ್ ಬಿ ಪ್ಲಸ್ 2ab ಅನ್ನೋ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತೀವಿ. ನಮಗೆ ಆವಾಗ ಈ ಈಕ್ವೇಷನ್ಸ್ ಬರ್ತದೆ. ಆ್ಯಂಡ್ ಇದನ್ನು ಹಂಗೆ ಹಾಕ್ಕೊತೀವಿ. ನೋಡಿ, ಇಲ್ಲಿ ಆರ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಐತೆ. ಆ್ಯಂಡ್ ಮತ್ತೆ ಆರ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಇಲ್ಲೂ ಐತೆ, ಅದಕ್ಕೆ ಕ್ಯಾನ್ಸಲ್ ಮಾಡ್ತೀವಿ. ಆ್ಯಂಡ್ ನಮಗೆ ನೆಕ್ಸ್ಟ್ ಇಲ್ಲಿ ಮೈನಸ್ ಆರ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ನ ಇಲ್ಲಿ ಕಳಿಸ್ಕೊತೀವಿ. ಆವಾಗ ನಮಗೆ ಈ ಈಕ್ವೇಷನ್ ಬರುತ್ತೆ. ಡೈಪೋಲ್ ಈಸ್ ಈಕ್ವಲ್ ಟು 1/4π ಎಪ್ಸಿಲಾನ್ ನಾಟ್ ಕ್ಯೂ ಇಂಟು 4RA ಡಿವೈಡೆಡ್ ಬೈ ಆರ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಡಿವೈಡೆಡ್ ಬೈ ಇಂಟು ಹೋಲ್ ಸ್ಕ್ವಯರ್ ಪಿ ಕ್ಯಾಪ್. ಈಗ ನೋಡಿ, ಈಸ್ ಈಕ್ವಲ್ ಟು 1/4π ಎಪ್ಸಿಲಾನ್ ನಾಟ್ 2 2s are 4 ಆ್ಯಂಡ್ ಎ ಆ್ಯಂಡ್ ಕ್ಯೂ ನಾವು ಆರ್ನ ಆಚೆಗೆ ತಗೊಂಡಿವಿ ಡಿವೈಡೆಡ್ ಬೈ ಆರ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಹೋಲ್ ಪವರ್ ಸ್ಕ್ವಯರ್ ಆ್ಯಂಡ್ ಪಿ. ನಾವು ಕ್ಯೂ ಇಂಟು 2a ಈಸ್ ಪಿ. ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ. ಅದನ್ನ ಹೆಂಗಿರುತ್ತೆ ಇನ್ನು ಹಂಗೆ ಬರ್ಕೊತೀವಿ. ಆ್ಯಂಡ್ ಇಷ್ಟೂ ನಾವು ಏನಂತ ಹಾಕ್ಕೊತೀವಿ, ಪಿ ಅಂತ ಹಾಕ್ಕೊತೀವಿ. ಓಕೆನಾ. ನೆಕ್ಸ್ಟ್ ಆರ್, ಇದು ಅಲಾಂಗ್ ದ ಡೈಪೋಲ್ ಆಕ್ಸಿಸ್ ಆಗಿರುತ್ತೆ. ಆ್ಯಂಡ್ ಮತ್ತು ಫಾರ್ ವೆರಿ ಶಾರ್ಟ್ ಡೈಪೋಲ್ ಆರ್ ಇದ್ದಿದ್ದು ಎ ಆಗುತ್ತೆ. ಓಕೆನಾ. ನಾವು ಹಂಗೆ ಮಾಡ್ಕೊತೀವಿ. ನೋಡಿ, ಆರ್ ಆ್ಯಂಡ್ ಆರ್ ಸ್ಕ್ವಯರ್ ಮೈನಸ್ 2 ವಿ ನೋ ಆ್ಯಂಡ್ 2PR ಡಿವೈಡೆಡ್ ಬೈ ಆರ್ 4 ಮೈನಸ್ A4. Okay, and here 1 cancel, also here 3, it becomes R3, R power 3. So we got final answer. Thank you for all.